ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ಮೇನ್ ಕಾರಣ ಅವರ ಷಡ್ಯಂತ್ರ ರಚಿಸಿ ಇವತ್ತು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಅನ್ಯಾಯ ಆಗದಂತ ಹೇಳಿ ತಾಂಡದಲ್ಲಿ ಅಪಪ್ರಚಾರ ಮಾಡಿ 4% ಕೊಡ್ತಾ ಇದೆ ಬಿಜೆಪಿ ಅಂತ ಹೇಳಿ ಅಪಪ್ರಚಾರ ಮಾಡಿ ಇವತ್ತು ಅದು ಸರ್ಕಾರಕ್ಕೆ ಬಂದಿತ್ತು. ನಮ್ಮ ಸಮುದಾಯ ಯಾವಾಗಲೂ ಒಗ್ಗಟ್ಟಿರುವ ಸಮುದಾಯ. ಅವರು ಬಂದ ಮೇಲೂ ಏನೋ ಎಲ್ಲರೂ ಹೋಪ್ ಇತ್ತು ಬಂಜಾರ ಸಮುದಾಯದವರಿಗೆ ಇವರು ಏನ್ರಿ ಹೆಚ್ಚಿಗೆ ಮಾಡ್ತಾರೆ ಮೀಸಲಾತಿಯಲ್ಲಿ. ಬಿಜೆಪಿ 4 ವರಿ ಮಾಡೋದಂದ್ರೆ ಇವರು 6 ವರಿ ಮಾಡ್ತಾರೆ ಅಂತೇಳಿ ಒಂದು ಹೋಪ್ ಇತ್ತು. ಆ ಹೋಪನ್ನು ಇವರು ನಿರಾಶೆ ಮಾಡಿಟ್ಟಿದ್ದಾರೆ. ಮತ್ತೊಂದು ನಿರಾಶೆ ಏನಪ್ಪ ಅಂತಂದ್ರೆ ಇವತ್ತು ಇವರು ನಮ್ಮ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೆ ಮಿನಿಸ್ಟ್ರಿ ಕೊಟ್ಟಿಲ್ಲ. ನಿರಂತರವಾಗಿ ಇವರೇನಪ್ಪ ಅಂತಂದ್ರೆ ನಮ್ಮ ಸಮುದಾಯಕ್ಕೆ ಡಿಕ್ಲೈನ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿದೆ ನಾವು ಅವ್ರು ಗೆದ್ದಿದ್ದ ಕಾರಣ ಬಂಜಾರದ್ರು ಗೊತ್ತಿದ್ರು ಸಹ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲ ಕಡೆಯಿಂದ ಎಲ್ಲ ತಾಂಡಗಳಿಂದ ಎಲ್ಲ ಊರುಗಳಿಂದ ನಮ್ಮ ಎಲ್ಲ ಸ್ಟೂಡೆಂಟ್ಗಳು ಯುವಕರು ನಾವು ಕಾರ್ಬಾರಿಗಳು ಎಲ್ಲರೂ ಕಲಿತು ಇವತ್ತು ಎಲ್ಲರೂ ಒಂದು ನಿರ್ಣಯ ತಗೋತಾ ಇದ್ದಾರೆ. ಕಾಂಗ್ರೆಸ್ ಹಟಾವ್ ತಾಂಡ ಬಚಾವ್ ಅಂತ ಹೇಳಿ ನಿರ್ಣಯ ತಗೋತಾ ಇದ್ದಾರೆ. ಮುಂದೆ ಬರುವ ದಿನಗಳಲ್ಲಿ ಯಾವ ಥರ ಹೋದ್ ಸಾರಿ ಕಾಂಗ್ರೆಸ್ಗೆ ಖಾಲಿ ಓನ್ಲಿ ಒಂದು ಸಮುದಾಯ ಅನ್ಯಾಯ ಅಂತ ಗೆಲ್ಲಿಸಿದಾರೋ ಅದರ 10 ಪಟ್ಟು ಹೆಚ್ಚಿನ ಓಟುಗಳಿಂದ ನಮ್ಮ ಸಮುದಾಯ ಒಂದು ಸೈಡ್ ಈ ಸರ್ತಿ ಬಿಜೆಪಿಗೆ ಮಾಡಿ 2028ರಲ್ಲಿ ಜಯ ಮಾಡ್ತಾರೆ. ಸರ್, ಸಮುದಾಯಕ್ಕೆ ಡಿಕ್ಲೈನ್ ಮಾಡ್ಲಿಕ್ತಾರೆ ಅಂತ ಹೇಳಿದ್ರು, ಇದ್ರ ಮೇಲ್ ಕಾರಣ ಯಾರು? ಮೇಲ್ ಕಾರಣ ಯಾರು ಅಂದ್ರೆ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇದಕ್ಕಿಂತ ಮೊದಲು ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾರಿಗ ಅವರು ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿದ್ರು ಮಿನಿಸ್ಟ್ರಿಗಳು. ಯಾವಾಗ್ಲಿಂತ ಇವರು AICC ಅಧ್ಯಕ್ಷರಾದ್ರು ಅವಾಗ್ಲಿಂತ ಹಿಡಿದು ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಇವರು ಕ್ಯಾಬಿನೆಟ್ ಅಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ಸಮುದಾಯಕ್ಕೆ ಬಹಳ ಕೀಳ ಮಟ್ಟಿಗೆ ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಅನ್ಯ ಬೇರೆ ದೊಡ್ಡ ಯಾರು ನಾಯಕರಾದಾರ ಇವರು ಅರ್ಥ ಮಾಡ್ಕೋಬೇಕು. ಇದು ದ್ವೇಷದ ಕಾರಣ ರಾಜಕೀಯ ಮಾಡ್ತಾ ಇದ್ದಾರೆ ಖರ್ಗೆ ಅವರು ಅಂತೇಳಿ ತಿಳ್ಕೊಂಡು ಅವರು ಮುನ್ನೆಚ್ಚರಿ ಆಗ್ಬೇಕು. ಸರ್, ಇದು ನೀವು ಹೇಳೋದು ಮಾತಿಗೆ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ, ಈ ಆರೋಪಕ್ಕೆ ನೀವು ಖರ್ಗೆ ಅವರಿಗೆ ಏನು ಹೇಳ್ಬೇಕಂತ? ಖರ್ಗೆ ಅವರಿಗೆ ಇದು ಹೇಳಕ್ ಇಷ್ಟಪಡ್ತೀನಿ. ನೀವು 9 ಸರಿ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದಿಂದ MLA ಆಗಿದ್ರಿ, 1 ಸರ್ತಿ ಚಿತ್ತಾಪುರದಿಂದ ಆಗಿದ್ರಿ. ನಿಮ್ಮ ಮೆಜಾರಿಟಿ ವೋಟ್ ನಾವೇ ಹಾಕಿದ್ದು ಬಂಜಾರ ಸಮುದಾಯದವರು. ಆದರೆ ತಾವು ಇವತ್ತು ನಿಮ್ಮ ಮಗನ ಮುಂದೆ ನಾವು ಎಲ್ಲರೂ ಸ್ಟ್ರಾಂಗ್ ಆಗಿ ನಿಂತೀವಿ ಅಂತೇಳಿ ನೀವು ಪರಿವಾರ ರಾಜಕಾರಣಕ್ಕೋಸ್ಕರ ನೀವು ಏನಾರ ನಮ್ಮ ಸಮುದಾಯಕ್ಕೆ ತುಳಿಯೋ ಪ್ರಯತ್ನ ಮಾಡಿದ್ರೆ ಇದರಲ್ಲಿ ನೀವು ಸಕ್ಸಸ್ ಆಗಲ್ಲ. ಒಂದು ವೇಳೆ ಅವ್ರು ತಿಳ್ಕೊಳಿಕಂದ್ರೆ ನಿಮ್ಮ ಮುಂದೆ ತಿಳ್ಕೊಳ್ಬೇಕಂದ್ರೆ ಅವರು 100% ಬುತ್ತಿ ಕಟ್ಕೊಂಡು ಮನೆಗೆ ಹೋಗ್ಬೇಕು. ಓಕೆ ಸರ್. ನೋಡಿ, ಇವತ್ತು ಕಾಂಗ್ರೆಸ್ದವರು ಕೂಡ ಲೀಡರ್ ಅವರು ಹೊರಗೆ ಹೇಳಲಿಕ್ಕೆ ತಯಾರಿಲ್ಲ. ಮೀಸಲಾತಿಯಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಅಲ್ಲ, ಇಲ್ಲಿ ಕೇಳ್ರಿ, ಅವರು ಮಾಡ್ತಾ ಇಲ್ಲ. ಅವ್ರು ಆದ್ರೆ ನಮಗೆ ಪರೋಕ್ಷವಾಗಿ ನಾವು ಮಾಡ್ರಿ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಇದು ಬಿಜೆಪಿ ಟಾಸ್ಕ್ ಆಗಿದೆಯಾ ಇದು? ಅದಲ್ಲ ಅಂದ್ರೆ ಅವರಿಗೂ ಅವರು ಪಾರ್ಟಿ ಲೈನಲ್ಲಿ ಪಾರ್ಟಿ ಒತ್ತಡದಲ್ಲಿ ಅವರು ಹೊರಗೆ ಬರ್ತಾ ಇಲ್ಲ. ಆದ್ರೆ ಜನರಿಗೆ ಗೊತ್ತಾಗಿದೆ, ಅವ್ರು ಬರ್ತಾ ಇದ್ದಾರೆ. ಈಗ ನಾವು ಆಯ್ತು ತಪ್ಪಾಗಿದೆ ನೀವು ಹೇಳೋದನ್ನ ನಾವು ಒಪ್ಕೋತೀವಿ. ಒಗ್ಗಟ್ಟು ಕೊರತೆ ಇತ್ತು, ಒಗ್ಗಟ್ಟು ಸರಿ ಆಗ್ತದ, ಒಗ್ಗಟ್ಟು ಇದು ಹೊಡಿಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಕಾರಣ ಮೇಲೆ. ಕರ್ನಾಟಕದಲ್ಲಿ 4 ಕಾಂಗ್ರೆಸ್ ಸೀಟ್ ಕೊಟ್ಟರು MLA. ಖರ್ಗೆ ಅವ್ರ ಫಾರ್ಮುಲಾ ಅದ, ಯಾವಾಗ ಫಿಕ್ಸ್ ಅದಾವ್ರು. ಯಾಕಂದ್ರೆ ನಾನು ಆ ಪಾರ್ಟಿನ ಅವ್ರ ಸಂಘಟನೆ ಬಂದವರಿದ್ದೇನೆ. 4 ನೀವು 2% ದವ್ರು ಇದ್ದೀರ ಅಂತ ಹೇಳ್ತಾರ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಏನಂತಾರ, ನೀವು 3% ದವ್ರು ಇದ್ದೀರ ಅಂತ ಹೇಳ್ತಾರ. ಘಂಟಾ ಘೋಷವಾಗಿ ಹೇಳ್ತಾರ ಅವರು. ಆ ಕರ್ನಾಟಕದಲ್ಲಿ 4 ಸೀಟ್ ಪೈಕಿ 2 ಸೀಟು ಬೇಕಂತ ಹೇಳಿ ಕಲಬುರಗಿ ಕೊಟ್ಟರು. ಒಂದೇ ಜಿಲ್ಲಾದಲ್ಲಿ 2 ಕಾಂಗ್ರೆಸ್. ನಾವು ವೆಲ್ಕಮ್ ಮಾಡ್ತೀವಿ, ಎಲ್ಲ ಜಿಲ್ಲಾ ಒಂದೊಂದು ಕೊಟ್ಟು ಅದನ್ನು ವೆಲ್ಕಮ್ ಮಾಡ್ತೀವಿ. ನಮ್ಮ ಸಮುದಾಯ ಹೊಡಿಲಿಕ್ಕೆ ಅವ್ರು ಇಂಟೆನ್ಷನಲ್ಲಿ ಅದು ಮಾಡ್ತಾರೆ. ಅದಕ್ಕೆ ನಾವು ಅಲ್ಲ, ಅದು ರಾಜಕೀಯ ರಣತಂತ್ರ ನೀವು ಬೇರೆ ಕಡೆ ಮಾಡಬಹುದಾಗಿತ್ತು. ಆದ್ರೆ ನಿಮ್ಮ ಸಮುದಾಯ ಒಗ್ಗಟ್ಟಿಲ್ಲ ಅನ್ನೋದು ಮೀಸಲಾತಿಯಲ್ಲಿ ರಾಜಕಾರಣ ಮಾಡ್ತಾ ಇದೀರಿ ಅಂತಕ್ಕಂಥ ಪ್ರಶ್ನೆ ಅವ್ರದ್ದು. ಇಲ್ಲ, ಮೀಸಲಾತಿಯಲ್ಲಿ ರಾಜಕಾರಣ ಆಗ್ತಾ ಇಲ್ಲ, ಆಗಲ್ಲ. ಅವ್ರು ಬಹಳಷ್ಟು ಜನ ನಮ್ಮ ಸೇಡಂ ಅಲ್ಲಿ, ಚಿತ್ತಾಪುರಲ್ಲಿ ಕಾಂಗ್ರೆಸ್ದವ್ರು ಕೂಡ ಅವರು ಲೀಡರ್ ಕೂಡ ನಮಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಲೆಟ್ ಮಿ ಕಂಪ್ಲೀಟ್ ಸರ್.
ಜನಜಾಗೃತಿ ಮೂಡಿಸ್ತಾ ಇದ್ದೀರಲ್ಲ, ಇದು ಮೀಸಲಾತಿ ಕೊಡ್ತಾ ಇದ್ದು ಎಷ್ಟು ತಾಂಡಗಳಿಗೆ ಭೇಟಿ ಕೊಟ್ಟಿದ್ದೀರಿ? ಈಗ ಬಿಜಾಪುರದಲ್ಲಿ ಒಂದು 50ರಿಂದ ಸರ್, ಉಮೇಶ್ ಸರ್ ದಯವಿಟ್ಟು ಉಮೇಶ್ ಸರ್. ಈಗಾಗಲೇ ನಾವು ಗುಲ್ಬರ್ಗ, ಬೀದರ್, ಯಾದಗಿರಿಯಲ್ಲಿ ಮುಗಿಸಿ ಬಂದೀವಿ. ಇವತ್ತು ಅಭಿಯಾನ ಶುರು ಮಾಡ್ತಾ ಇದ್ದೀವಿ. ಇವತ್ತಿಂದ ನಾವು ಶುರು ಮಾಡ್ತೀವಿ. ಯಾಕಂದ್ರೆ ಸ್ಥಳೀಯರು ಇಲ್ಲಿ ಬಹುತೇಕವಾಗಿ ಬಿಜೆಪಿಗರೇ ಮಾತ್ರ ಇದ್ದಾರೆ. ಇನ್ನುಳಿದ ನಿಮ್ಮ ಸಮುದಾಯದ ತಾಂಡಗಳಲ್ಲಿ ಕಳೆದ ಬಾರಿ ಏನು ಯಡಿಯೂರಪ್ಪನವ್ರ ಕಾಲದಲ್ಲಿ ಏನಾಗಿತ್ತಲ್ಲ ಘಟನೆಗಳು, ನೀವು ಹೇಳಿದ್ರಲ್ಲ ಈಗ ತಾಂಡಾ ಬಚಾವ್, ಬಿಜೆಪಿ ಹಟಾವ್ ತಾಂಡಾ ಬಚಾವ್ ಅಂತಕ್ಕಂಥದ್ದು, ಅದು ಆಗಲಿಕ್ಕೆ ಪ್ರಮುಖವಾಗಿ ನೀವೇ ಕಾರಣೀಭೂತರು ಅನ್ನೋ ದೃಷ್ಟಿಕೋನದಲ್ಲೆಲ್ಲ ಹೇಳಿರ್ತಕ್ಕಂಥದ್ದು. ಅದನ್ನ ನೀವು ಯಾವ ರೀತಿ ಇಲ್ಲಿ ಮನಸ್ಸು ಬದಲಾಯಿಸ್ತೀರಿ? ನೋಡಿ, ನಾವು ಅವ್ರ ಎಲೆಕ್ಷನ್ ತಲೆಗಿಟ್ಕೊಂಡು ತಲಾತುರಿಯಲ್ಲಿ ಎಲ್ಲ ಮೆಥಡ್ ಯೂಸ್ ಮಾಡ್ಯಾರ. ನಾವು ಜನರಿಗೆ ಇದ್ದಿದ್ದನ್ನು ಫ್ಯಾಕ್ಟ್ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ನಿರ್ಣಯ ತಗೊಳತ್ ಹೇಳ್ತೀವಿ. ನಾವು ಇದು ತಪ್ಪು ಮಾಡ್ಯಾರ ಅದು ಹೇಳಿಕ್ಕೆ ಈಗಾಗಲೇ ನಮ್ಮ ಟೀಮ್ ತಂಡಗಳಾಗ್ಯಾವ. ಈಗಾಗಲೇ ನಾವು 2-3 ತಿಂಗಳಿಂದ ಅನ್ಅಫಿಷಿಯಲ್ ಎಲೆಕ್ಷನ್ ನಡೀತಾ ಇದೆ. ಇದನ್ನು ಇವ್ರ ಮಹೇಂದ್ರ ನಾಯಕ್ ಅವ್ರ ನೇತೃತ್ವದಲ್ಲಿ ಇನ್ನೂ ಆಗ್ತಾ ಇದೆ. ಇದನ್ನು ನಾವು ಎಲ್ಲ ಪ್ಲಾನ್ ಮಾಡಿ ಪ್ರೋಗ್ರಾಮ್ ಮಾಡಿ ಹೋಗ್ತೀವಿ. ಅಲ್ಲ, ಒಂದು ಬಿಜೆಪಿ ಟಿಕೆಟು ಇಲ್ಲಿವರೆಗೆ MP ಟಿಕೆಟು ಇಲ್ಲಿ ಯಾರಿಗೂ ಕೊಟ್ಟಿಲ್ಲ. ಆಮೇಲೆ ಬಿಜೆಪಿ ಕಾಂಗ್ರೆಸ್ ಹೆಚ್ಚಿನ ಟಿಕೆಟು ಬಂಜಾರ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. 5 ಲಕ್ಷ ಸಮುದಾಯ ಇದ್ರೂ ಕೂಡ ನೀವು ಇಲ್ಲಿವರೆಗೆ ಒಂದು MP ಆರಿಸ್ತರದಾಗಿಲ್ಲ. ನೀವು ಮೀಸಲಾತಿ ಕುರಿತ ಕೇಳ್ತಾ ಇದ್ದೀರಿ. ಇಲ್ಲಿ ಜನರ ಪ್ರಶ್ನೆ ಆಗಿದೆ ಇದು. ಇಲ್ಲಿ ಕೇಳಿ ಇಲ್ಲಿ ಜನರಿಗೆ ನಾನು ಧನ್ಯವಾದ ಹೇಳ್ತೇನೆ. ನಮಗೆ 3 ಸಲ ಟಿಕೆಟ್ ಕೊಟ್ಟಾರ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ಹಿಂದೆ. ಆಮೇಲೆ 2 ಸಲ ಅದೇ ಬಿಜಾಪುರ ಒಂದು ಕಾರ್ಯಕ್ರಮ ಒಂದು JDS ಕೊಟ್ಟಾರ. ಇಲ್ಲಿ ಇನ್ನು ಮೇಲೆ ಕಾಂಗ್ರೆಸ್ದವರು ನಮಗೆ ಇಲ್ಲಿ ಕೊಡಲ್ಲ. ಬಿಜೆಪಿಯವರು 100% ನಮ್ಮ ಕಡೆ ನಮ್ಮ ಕರ್ನಾಟಕದಲ್ಲಿ 1 ಅಥವಾ 2 ಸೀಟ್ ಕೊಡ್ತಾರೆ ಯಾವಾಗಲೂ. ಅಲ್ಲಿ ಇಲ್ಲಿ ಅಂತಿಲ್ಲ. ಅಲ್ಲಿ ಸಿಚುವೇಶನ್ ನೋಡಿ, ಪೊಲಿಟಿಕಲ್ ಕಂಡೀಷನ್ ನೋಡಿ. ನಾವು ಲಾಸ್ಟ್ ಟೈಮ್ ಹೇಳಿದ್ದೀವಿ, ಬರೀ ಗುಲ್ಬರ್ಗ ಅಲ್ಲ, ನೀವು ಬೇಕಾದಲ್ಲಿ ಕೊಡ್ರಿ, ಚಿತ್ರದುರ್ಗದಲ್ಲಿ ಕೊಡ್ರಿ, ಬಿಜಾಪುರದಲ್ಲಿ ಕೊಡ್ರಿ, ಗುಲ್ಬರ್ಗದಲ್ಲಿ ಕೊಡ್ರಿ ಅಂತ ಹೇಳಿದೀವಿ ನಾವು. ಅದಕ್ಕೆ ಅದರಲ್ಲಿ ನಮ್ಮಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ. ನಮಗೆ 1 ಅಥವಾ 2 ಟಿಕೆಟ್ ಕೊಡ್ಬೇಕಂತೇಳಿ ಮುಂದೂ ಒತ್ತಾಯ ಮಾಡ್ತೀವಿ. 2 ಟಿಕೆಟ್ 100% ತಗೊಳ್ತೀವಿ. ಇನ್ನೊಂದು, ಕಳೆದ ವಿಧಾನಸೌಧದಲ್ಲಿ ಭಾರತೀಯ ಜನತಾ ಪಾರ್ಟಿಯು 11 ಜನ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇಂದ ಕೊಟ್ಟಿರೋದು 5 ಚುನಾವಣೆಯಲ್ಲಿ 23ರಲ್ಲಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಮುದಾಯ ಜೊತೆಯಲ್ಲಿಗೆ ಇಲ್ಲಿನೂ ಸಹಿತ ಬಿಟ್ಕೊಡುವಂತ ಪ್ರಶ್ನೆ ಇಲ್ಲ. 2017, 23ರಲ್ಲಿ ತೋರಿಸಿದೆಯಲ್ಲ ಸರ್. 23ರಲ್ಲಿ ನಾವು ಮಾಡಿದ್ದಾರೆ ತೋರಿಸಿದೆಯಲ್ಲ ನಿಮಗೆ. ಅಲ್ಲ ಸರ್, ನಾವು 11 ಜನ ನಾವು ಟಿಕೆಟ್ ಕೊಟ್ಟಿದ್ದು. 11 ಜನದಲ್ಲಿ ನಾವು 5 ಜನ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಕರ್ನಾಟಕದಲ್ಲಿ 11 ವಿಧಾನಸಭಾ ಟಿಕೆಟ್ಗಳನ್ನ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ. ಭಾರತೀಯ ಜನತಾ ಪಕ್ಷ ಇಲ್ಲಿನೂ ನಾವು ಆಕಾಂಕ್ಷಿದ್ದೀವಿ. ಹಾಗಂತೇಳಿ ನಾವು ಕೊಡ್ಲೇಬೇಕಂತೇನಿಲ್ಲ. ಪಕ್ಷದ ಏನ್ ನಿರ್ಧಾರ ಇರ್ತದ ಆ ಸರ್ವೆಗಳ ಮುಖಾಂತರ ನಮ್ಮ ಪಾರ್ಟಿದವ್ರು ಕೊಟ್ಟಿದ್ದಾರೆ, ಬೇರೆದವ್ರಿಗೆ ಅಷ್ಟೇ. ಇದು ಸಮುದಾಯದ ಪರವಾಗಿ ಮಾತಾಡ್ತಿದ್ರೆ ನೀವು ಪಕ್ಷದ ನಿರ್ಧಾರಗಳೇ ತಪ್ಪಾಗಿದ್ದಾವೆ ಎಷ್ಟೋ ಸಲ. ಎಲ್ಲಿ ಕೊಟ್ಟಿದ್ದಾರೆ ಹೇಳಿ? ನಿಮ್ಮ ಹತ್ರ, ನಿಮ್ಮ ಸಮುದಾಯದ ಹತ್ತಿರ ಒಗ್ಗಟ್ಟಿಲ್ಲದೆ ಇರುವುದ ಕಾರಣಕ್ಕಾಗಿ ಈ ಸಮುದಾಯ ಹಿಂದೆ ಬಿದ್ದಿದೆ. ಇವತ್ತು ಗೋಳೆ ಹೋಗಿರ್ತಕ್ಕಂಥ ಸಮಸ್ಯೆನ ಯಾವ ರೀತಿ ಸಾಲ್ವ್ ಮಾಡಿದಿರಿ ನೀವು? ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಏನ್ ಪ್ಯಾಕೇಜ್ ತಂದಿದ್ದೀರಿ ನೀವು ಬಂಜಾರ ಸಮುದಾಯಕ್ಕೆ? ಆಯ್ತು, ನೀವು ಭಾಳ ಒಳ್ಳೆ ಕ್ವಶನ್ ಕೇಳಿ ಸರ್. ಇಲ್ಲಿ ಕೇಳ್ರಿ, ನೀವು ಇದನ್ನು ಪಬ್ಲಿಷ್ ಮಾಡ್ರಿ ಅಥವಾ ತಿಳ್ಕೊಳ್ರಿ ಹೇಳಿ. ನಾವು ಗುಲ್ಬರ್ಗದಲ್ಲಿ ನಾನು MP ಆದ್ಮೇಲೆ ಇವತ್ತು ನಾವು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕಲಬುರಗಿಯಲ್ಲಿ ಶುರು ಮಾಡಿದ್ದೀವಿ, ಓನ್ಲಿ ಫಾರ್ ಮೈಗ್ರೆಂಟ್ ವರ್ಕರ್ಸ್. ಇಲ್ಲಿ ಕೇಳ್ರಿ, ಭಾಳ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಾನು. 1 ಲಕ್ಷ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 2 ಲಕ್ಷ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜೋರ್ಗಿ, ಇವನ್ ನಮ್ಮ ಜೋರ್ಗಿ ಫರ್ಸಾಬಾದ್ ಹತ್ರ ಆಗ್ತಾ ಇದೆ. ಇದರಲ್ಲಿ ಈಗಾಗಲೇ ಮೊದಲು ಈ ಕಾಂಗ್ರೆಸ್ದವ್ರು ಹೆಂಗೆ ರಾಜಕೀಯ ಮಾಡ್ತಾರಂತಂದ್ರ, ನಾನು ನಮ್ಮ MP ನನ್ನ ಅಗೇನೆಸ್ಟ್ ಒಂದು ನ್ಯಾರೇಟಿವ್ ಫಿಕ್ಸ್ ಮಾಡಿದ್ರು. ಉಮೇಶ್ ಈ MP ಏನು ಮಾಡಿಲ್ಲ ಅಂತ ಹೇಳಿ ನಿನ್ನೆ ಪತ್ರಿಕೆಯಲ್ಲಿ, ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಪ್ರಿಯಾಂಕ್ ಖರ್ಗೆ ಹೇಳ್ತಾರ, ಪ್ರಧಾನಮಂತ್ರಿ ಅವ್ರದ್ದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಾವು ಮಾಡ್ಲಿಕ್ಕೆ ಡೆವಲಪ್ ಮಾಡ್ತೀವಿ. ಅದರಲ್ಲಿ 1 ಲಕ್ಷ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 2 ಲಕ್ಷ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ತಮ್ಮ ಬಾಯಿಂದ ಹೇಳ್ತಾ ಇದ್ದಾರೆ. ಮೊದಲು ಎಲೆಕ್ಷನ್ ಅಲ್ಲಿ ಒಂದು ಕಲ್ಲು ಹಾಕಿಲ್ಲ, ಸುಳ್ಳು ಬರೀ ಸುಳ್ಳು ಹೇಳಿ ಜನರಿಗೆ ಹುಚ್ಚು ಮಾಡಿ ಇದು ಮಾಡ್ತಾ ಇದ್ದಾರೆ. ನಾವು ಇವತ್ತು ಹೈಯೆಸ್ಟ್ ನಾವು ಇದು ಮಾಡ್ತಾ ಇದ್ದೀವಿ ನಮ್ಮ ಜನರಿಗೆ ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ. ಆ 1 ಲಕ್ಷ ಮೈಗ್ರೆಂಟ್ ಲೇಬರ್, ಅದರಲ್ಲಿ 90% ಮೈಗ್ರೆಂಟ್ ಲೇಬರ್ಗೆ ಮಾಡ್ಬೇಕಂತೇಳಿ ನಾವು ಭಾಳ ಒಳ್ಳೆ ಪಾರ್ಕ್, ಭಾರತ ದೇಶದ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆಗಿದ್ದು
ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಒಂದಾಗಿದೆ, ಬಿಜಾಪುರಲ್ಲೂ ಟ್ರೈ ಮಾಡ್ತಾ ಇದ್ದಾರೆ. ಮುಂದೆ ಇದನ್ನು ಇನ್ನೊಂದು ಪಾರ್ಕ್ ಆಗ್ಬೋದು. ಧನ್ಯವಾದಗಳು. ಇದು ಶಿವಗಿರಿ ಹುಬ್ಳಿ ರಸ್ತೆಯಲ್ಲಿರುವಂತಹ ಶಿವಗಿರಿ ಕಾರ್ಯದಲ್ಲಿ ನಡೀತದೆ. ಹಾಗಾಗಿ ನಾವು ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದ ಬಗ್ಗೆ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಬಗ್ಗೆ ನಾವು ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಧ್ಯಮದ ಮುಖಾಂತರ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಅವರು ಇನ್ನೂವರೆಗೆ ಅವ್ರು ಸಬ್ಮಿಟ್ ಮಾಡಿದ್ದು ಔಟ್ ಮಾಡಿದ್ರು. ಎಷ್ಟು ಮನೆಗೆ ಹೋಗ್ಯಾರ, ಹೆಂಗ್ ಹೋಗ್ಯಾರ, ಏನ್ ಡಾಟಾ ಅದಾವ, ಅವರು ಕೇವಲ 2 ವರ್ಷದ ಡಾಟಾ ತಗೊಂಡು 2022ನೇ 21 ಇಸ್ವಿ ತಗೊಂಡು ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿ. ನಮ್ಮ ಡಿಮಾಂಡ್ ಏನದಂದ್ರೆ ಫುಲ್ ನಾಗಮದಾಸ್ ವರದಿ ಪಬ್ಲಿಷ್ ಆಗಬೇಕು, ಹೊರಗೆ ಹಾಕಬೇಕು. ಎರಡನೇದು, ಒಂದು ವೇಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೊಂದಲ ಇತ್ತಂದ್ರೆ, ಈಗ ಮಾಡ್ಲಿಕ್ಕೆ ಏನಾದ್ರು ತ್ರಾಸ ಇತ್ತಂದ್ರೆ, ತಕ್ಲೀಫ್ ಇತ್ತಂದ್ರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಸೆನ್ಸಸ್ ನಡೀತಾ ಇದೆ, ಜನಗಣತಿ ಚಾಲೂ ಆಗಿದೆ. ಅದು ಜನಗಣತಿ ಆದ್ಮೇಲೆ ಅದು ಕೂಡ ನೋಡಿ ಅದನ್ನು ಸರಿಪಡಿಸ್ಬೇಕಂತ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಜನತಾ ಪಾರ್ಟಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ದಿಕ್ಸೂಚಿ ಬಂಜಾರ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ನಮಗೆ ಸ್ವಾಗತವನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಬಿಜಾಪುರದ ಹಿರಿಯರಿಗೂ ಸಹಿತ ಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 3 ವರ್ಷ ಆಗಿದೆ. 3 ವರ್ಷದಿಂದ ಯಾವ ಒಂದು ಸಮಾಜಕ್ಕೂ, ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಮಾತ್ರ ಹೇಳೋದಿಲ್ಲ, ಎಲ್ಲ ಸಮಾಜಕ್ಕೂ ಒಂದಲ್ಲ ಒಂದು ರೀತಿಯಿಂದ ಕಾಂಗ್ರೆಸ್ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಇದೆ. ತಾವೆಲ್ಲ ನೋಡಿದ್ದೀವಿ, ಸಚಿವರಾಗಿರ್ಬೋದು, ಹಿಂದಿರುವಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲರೂ ಸಹಿತ ಉತ್ತರ ಕೊಟ್ಟಿದ್ದೇನೆಂದ್ರೆ, ಯಾಕೆ ನೇಮಕಾತಿ ಆಗ್ತಿಲ್ಲ ಅಂದರೆ ಒಳ ಮೀಸಲಾತಿ ಐತಿ, ಒಳ ಮೀಸಲಾತಿ ಗದ್ದಲ ಇದೆ, ನಾವು ನೇಮಕಾತಿ ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋ ಉತ್ತರಗಳನ್ನು ನಾವೆಲ್ಲರೂ ಸಹಿತ 3 ವರ್ಷದಿಂದ ಕೇಳ್ತಾ ಇದ್ದೀವಿ. ಇದನ್ನು ಬಗೆಹರಿಸಲಿಕ್ಕೆ 3 ವರ್ಷ ಬೇಕಾಗಿತ್ತಾ ಅನ್ನೋದು ಒಂದು ಕ್ವಶನ್, ಅಥವಾ ಬಗೆಹರಿಸಕ್ಕೆ ಆಗ್ಲಿಲ್ಲ ಅನ್ನೋದು, ಅಥವಾ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಈ ಒಳ ಮೀಸಲಾತಿ ಮೇಲೆ ಹಾಕಿ ಹೋಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಈ ಮೀಸಲಾತಿಗಳು ನಡೀತಾ ಇಲ್ಲ, ಈ ನೇಮಕಾತಿಗಳು ನಡೀತಾ ಇಲ್ಲ. ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮಟ್ಟುವಂತ ಕೆಲಸವನ್ನ ಧಾರವಾಡದಲ್ಲಿರುವಂತ ವಿದ್ಯಾರ್ಥಿಗಳ ಸಂಘ ಆಲ್ರೆಡಿ 2-3 ಬಾರಿ ಹೋರಾಟಗಳನ್ನು ಮಾಡಿ ಏನು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿತ್ತು, ಬಿಸಿ ಮುಟ್ಟಿಸಬೇಕಾಗಿತ್ತು, ಅದನ್ನು ಬಿಸಿ ಮುಟ್ಟಿಸಿದ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಒಳ ಮೀಸಲಾತಿ ವಿಷಯವಾಗಿ ಸದಾಶಿವ ಆಯೋಗ ಈ ಸಮಾಜದ ಮೇಲೆ, ಬಂಜಾರ, ಬೋವಿ, ಕೊರಚ, ಕೊರಮದ ಮೇಲೆ ಒಂದು ಕಣ್ಣನ್ನು ಇಟ್ಟಿತ್ತು. ಇದನ್ನು ಜಾರಿಗೆ ಮಾಡಬೇಕು, ಈ ಸಮಾಜಗಳನ್ನು ಅನ್ಯಾಯ ಮಾಡಬೇಕಂತ ಹೇಳಿ ಅಂದು ಸದಾಶಿವ ಆಯೋಗ 15% ಪರಿಶಿಷ್ಟ ಜಾತಿ ಅಂದರೆ 101 ಜಾತಿಗಳಿಗೆ ಎಡ ಬಲ, ಬಂಜಾರ, ಬೋವಿ, ಕೊರಚ, ಕೊರಮ ಅಂತ ಹೇಳಿ ಮತ್ತು ಅಲೆಮಾರಿಗಳಿಗೆ ತಾವು ಒಂದು ನಿರ್ದಿಷ್ಟವಾದ ಒಂದು ಪರ್ಸೆಂಟೇಜನ್ನು ನೀಡಿತ್ತು. ಅಂದು ಸದಾಶಿವದಲ್ಲಿ ಲೆಫ್ಟ್ ಅವರಿಗೆ 6%, ರೈಟ್ ಅವರಿಗೆ 5%, ನಮ್ಮ 4 ಸಮಾಜನ ಒಳಗೊಂಡಂತೆ 3% ನೀಡಿತ್ತು. 1% ಅಲೆಮಾರಿಗಳನ್ನು ಸಪರೇಟ್ ಆಗಿನೇ ಮಾಡಿತ್ತು. ಅಂದು ಇದು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಾಗ ಹೋರಾಟಗಳ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಅಂದು ಏನು ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ ಬೊಮ್ಮಾಯಿ ಸಾಹೇಬರು ಇದನ್ನು ಸರಿಪಡಿಸಬೇಕು ಅಂತ ಹೇಳಿ, ಏನು ಸ್ವಾತಂತ್ರ್ಯ ಬಂದ ನಂತರ ಅಂಬೇಡ್ಕರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿ ಏನಿತ್ತು, ತದನಂತರ ಹೆಚ್ಚಿಗೆ ಮಾಡಿದಂಥದ್ದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾರಾದರೂ ಹೆಚ್ಚಿಗೆ ಮಾಡಿದಾರಪ್ಪ ಅಂದ್ರೆ ಅಂದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಸವರಾಜ ಬೊಮ್ಮಾಯಿ ಸಾಹೇಬರು ಪರಿಶಿಷ್ಟ ಜಾತಿಯವರಿಗೆ 17% ಅನ್ನು ಮಾಡಿದ್ರು, ಅಂದ್ರೆ 2% ಇನ್ಕ್ರೀಸ್ ಅನ್ನ ಮಾಡಿದ್ರು. ತದನಂತರ ಪರಿಶಿಷ್ಟ ಪಂಗಡದವರಿಗೆ 3 ಇದ್ದಂಥದ್ದನ್ನ 4 ಹೆಚ್ಚಿಗೆ ಮಾಡಿ 7% ಅನ್ನ ನೀಡಿದ್ರು. ಅಂದು ಈ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವತ್ತಿನ ದಿನ ಮಧುಸ್ವಾಮಿ ವರದಿಯನ್ನ ಮಾಡಿ ಅವತ್ತು ಏನು ಲೆಫ್ಟ್ ಸಮುದಾಯಕ್ಕೆ 6 ಕೊಟ್ಟರು, ರೈಟ್ ಸಮುದಾಯಕ್ಕೆ 5.5 ಕೊಟ್ಟರು, ನಮ್ಮ
ಸಮುದಾಯಗಳಿಗೆ ಏನು ಬೋವಿ, ಕೊರ್ಚ, ಕೊರಮ, ಬಂಜಾರ ಸಮುದಾಯಕ್ಕೆ 4.5% ಕೊಟ್ಟು ಅಲೆಮಾರಿಗಳಿಗೆ 1% ನೀಡಿದರು. ತದನಂತರ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇನ ಅದೇನು ದ್ವೇಷ ಮಾಡಬೇಕಾಗಿತ್ತೋ ಏನೋ ಗೊತ್ತಿಲ್ಲ, ಈ ಏನು ಪರಿಶಿಷ್ಟ ಜಾತಿಗಳು SC ST ಅವರಿಗೆ ಅನ್ಯಾಯ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡೇ ಒಂದು ಮಧುಸ್ವಾಮಿ ಜಸ್ಟಿಸ್ ನಾಗಮೋಹನ್ ದಾಸರ ವರದಿಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿದರು. ಅಂದು ಜಸ್ಟಿಸ್ ನಾಗಮೋಹನ್ ದಾಸರ ವರದಿಯ ಒಂದು ಸರ್ವೆಗಳು ನಡೆಯುವಂಥ ಸಮಯದಲ್ಲಿ ನಾವು ಜಸ್ಟಿಸ್ ನಾಗಮೋಹನ್ ದಾಸರಿಗೆ ಹೋಗಿ ಖುದ್ದಾಗಿ ಭೇಟಿಯಾಗಿ, ಏನು ನೀವು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಸರ್ವೆ ಮಾಡಬೇಕಂತ ಮಾಡ್ತಾ ಇದ್ದೀರಿ, ಅಂದು ಬೇಡ, ನಮ್ಮ ಸಮುದಾಯ ಎಲ್ಲೋ ದುಡಿಲಿಕ್ಕೆ ಹೋಗ್ತಾರೆ, ಗೋವಾ, ಮಹಾರಾಷ್ಟ್ರ, ಇನ್ನು ಕೇರಳ, ಮಂಗಳೂರು ಆ ಕಡೆ ಎಲ್ಲ ದುಡಿಲಿಕ್ಕೆ ಹೋಗ್ತಾರೆ, ದಯವಿಟ್ಟು ಆ ಸಮಯದಲ್ಲಿ ಮಾಡಬೇಡಿ, ಮುಂದೆ ಬರುವಂಥ ಜೂನ್, ಜುಲೈ ತಿಂಗಳಲ್ಲಿ ಮಾಡ್ರಿ, ನಾವು ಅದಕ್ಕೆ ಸಹಕಾರ ಕೊಡ್ತೀವಿ, ನಮ್ಮವ್ರು ಯಾರು ಇಲ್ಲ ಅಂತ ಕೇಳಿಕೊಂಡು ಸಹಿತ ಅಂದು ಅದನ್ನು ಯಾವುದೇ ಸರ್ಕಾರನೂ ನಮಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಜಸ್ಟಿಸ್ ನಾಗಮೋಹನ್ ದಾಸರು ಸಹಿತ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಆ ವರದಿಯಲ್ಲಿ ಬಹಳಷ್ಟು ನ್ಯೂನತೆಗಳು ಇದ್ದು, ಅವತ್ತು ಏನು 26 ಎಂಪರಿಕಲ್ ಡಾಟಾಗಳನ್ನು ತಗೊಂಡು ನಾಗಮೋಹನ್ ದಾಸರ ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ತಾವೆಲ್ಲ ನೋಡಿದ್ದೀರಿ. ಆ ವರದಿಯಲ್ಲಿ ನಮ್ಮ ಸಮುದಾಯ ಬಲ ಸಮುದಾಯಕ್ಕಿಂತ ಕೆಳಗಡೆ ಇರುವಂಥದ್ದು, ನಮ್ಮ ಬಂಜಾರ, ಬೋವಿ, ಕೊರ್ಚ ಸಮಾಜ ರೈತ ಸಮುದಾಯಕ್ಕಿಂತ ಕೆಳ ಹಂತಕ್ಕಿದ್ರು. ಅದರಲ್ಲಿ 26 ಎಂಪರಿಕಲ್ ಡಾಟಾದಲ್ಲಿ ಏನವರು ಡಾಟಾಗಳನ್ನು ತಗೊಂಡಿದ್ರು, ಅದರಲ್ಲಿ 18-19 ಪ್ಯಾರಾಮೀಟರ್ಗಳು ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯ ಕೆಳ ಹಂತದಲ್ಲಿ ಇದ್ರು ಸಹಿತ ನಮಗೆ ಅಂದು ಅನ್ಯಾಯವನ್ನು ಮಾಡಿದರು. ಆ ಏನು ಜಸ್ಟಿಸ್ ನಾಗಮೋಹನ್ ದಾಸರ ವರದಿ ಪ್ರಕಾರ ಏನು ಲೆಫ್ಟ್ ಅವರಿಗೆ 6% ಕೊಟ್ಟರು, ಅವತ್ತು ರೈಟ್ ಅವರಿಗೆ 5% ಕೊಟ್ಟರು, ನಮಗೆ ನಮ್ಮ 4 ಸಮುದಾಯಕ್ಕೆ 4 ಕೊಟ್ಟರು, ಅಲೆಮಾರಿಗಳಿಗೆ 1% ಕೊಟ್ಟರು, ಮತ್ತೆ ಉಳಿದಂಥ ADAK ಆದಿ ಆಂಧ್ರ ಅಂತ ಹೇಳಿ ಅವರಿಗೆ 1% ಸಪರೇಟ್ ಆಗಿ ನೀಡುವಂಥದ್ದನ್ನು ಮಾಡಿದರು. ಅವತ್ತು ಇದೆಲ್ಲ ತಪ್ಪು, ಭಾಳಷ್ಟು ನ್ಯೂನತೆಗಳಿದ್ದಾವೆ, ಈ ವರದಿಯನ್ನು ಸರಿಪಡಿಸ್ಬೇಕಂತೇಳಿ ನಾವು ಸರ್ಕಾರ ಕೇಳ್ಕೊಂಡಾಗ ಅಂದು ಮತ್ತೆ ಏನು ಸರ್ಕಾರ ಅದನ್ನು ತಮ್ಮದೇ ಆದಂಥ ರಾಜಿ ಮೀಟಿಂಗಲ್ಲಿ ಹಿಂದೆ ಮಧುಸ್ವಾಮಿ ವರದಿಯನ್ನು ಕೊಡುವಂಥ ಸಮಯದಲ್ಲಿ, ಮಧುಸ್ವಾಮಿ ವರದಿಯನ್ನು ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಒಪ್ಪಿಕೊಂಡು ಚಾಲನೆ ಮಾಡುವಂಥ ಸಮಯದಲ್ಲಿ ಪಕ್ಷಾತೀತವಾಗಿ ಸಭೆಯನ್ನು ಕರೆದು ಬಸವರಾಜ ಬೊಮ್ಮಾಯಿ ಸಾಹೇಬರು ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಯಾವ್ಯಾವ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅವ್ರದ್ದೆಲ್ಲವನ್ನು ಸಹಿತ ಕೇಳಿಕೊಂಡು ಒಂದು ಒಳ್ಳೆಯ ರೀತಿಯ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದರು. ಆದರೆ ಈ ಸರ್ಕಾರ ಬಂದ ಮೇಲೆ, ನಾಗಮೋಹನ್ ದಾಸರ ವರದಿ ಬಂದ ಮೇಲೆ ತಮಗೆ ಬೇಕಾದಂಥ ಸಮುದಾಯಗಳನ್ನ ಕರೆದ್ರು ಹೊರತು ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳ ಜೊತೆಯಲ್ಲಿ ಒಂದು ಸಲನೂ ಸಹಿತ ಸಭೆ ಮಾಡಲಿಲ್ಲ. ತದನಂತರ ಅದನ್ನು ಕ್ಯಾಬಿನೆಟಲ್ಲಿ ತರುವಂಥ ಸಮಯದಲ್ಲಿ ಒಳ ಮೀಸಲಾತಿಯನ್ನು ಏನು ನಾಗಮೋಹನ್ ದಾಸರ ವರದಿಯನ್ನು ತಗೊಂಡು ಅದರಲ್ಲಿ 3 ಪಂಗಡಗಳನ್ನು ಮಾಡಿದರು. ಲೆಫ್ಟ್ ಸಮುದಾಯಕ್ಕೆ 6 ಕೊಟ್ಟರು, ರೈಟ್ ಸಮುದಾಯಕ್ಕೆ 6 ಕೊಟ್ಟು, ನಮ್ಮ ಸಮುದಾಯ ನಾವೆಲ್ಲ ಅಂದ್ಕೊಂಡಿದ್ವಿ ಏನೀಗ ಆಲ್ರೆಡಿ ಜಾಧವ್ ಸರ್ ಹೇಳ್ದಂಗೆ ನಮ್ಮ ಸಮುದಾಯಕ್ಕೆ 5 ಕೊಡ್ತಾರ, 4 ಕೊಟ್ಟಂಥ ಸಮಯದಲ್ಲಿ ನಮ್ಮ ಸಮುದಾಯ ಎದುರಿಗೆ ಬಿದ್ದು ಏನು ಮಾಡಿದ್ರು ಅಂದರೆ ಎಲ್ಲ ತಾಂಡಗಳಲ್ಲಿ ಏನು ಮಾಡಿದ್ರು, ತಾಂಡ ಬಚಾವ್, BJP ಹಟಾವ್ ಅಂತೇಳಿ ಆಂದೋಲನ 23 ಚುನಾವಣೆಯಲ್ಲಿ ಮಾಡಿದ್ರು. ಹಾಗಾಗಿ ನಾವೆಲ್ಲರೂ ಭರವಸೆ ಇಟ್ಕೊಂಡಿದ್ವಿ 4ಕ್ಕಿಂತ ಕಾಂಗ್ರೆಸ್ ಸರ್ಕಾರ ಒಂದು 5 ಮಾಡುತ್ತಾ, 5 ಕೊಡುತ್ತಾ, ಈ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ ಅಂತ ಅಂದ್ಕೊಂಡ್ರೆ, ಅಂದು ಆ ಬಿಲ್ ಬಂದಾಗ ನಾವು ನೋಡಿದ್ದು ಆಶ್ಚರ್ಯಪಟ್ಟಿದ್ದೇನೆಂದ್ರೆ ಸರ್ಕಾರ ಮಾಡಿದ್ದು ಒಳ ಮೀಸಲಾತಿ ಮಾತ್ರ. ಆದರೆ ಲೆಫ್ಟ್ ರೈಟ್ ಕೊಟ್ಟು ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ಇನ್ನೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ರು. ಅವತ್ತಿನ ದಿನ ಅತ್ಯಂತ ದುಃಖದ ಒಂದು ದಿನ, ಅಂದು ಮನ್ನಣೆ ಮಾಡಿದ ದಿನ ಅದೊಂದು ಕರಾಳ ದಿನ ಆಗಿತ್ತು ನಮ್ಮ ಸಮುದಾಯಕ್ಕೆ. ಹೇಗೆ ಆ ಕರಾಳ ದಿನ ಅಂದರೆ, ಏನು 5% ಕೊಟ್ಟಿದ್ರು ಅಂತ ಏನು ಹೇಳಿದರು, ಅದರಲ್ಲಿ ಉಳಿದಂಥ ಅಲೆಮಾರಿಗಳು 59 ಜಾತಿಗಳನ್ನು ನಮ್ಮ ಜೊತೆಯಲ್ಲಿ ಸೇರಿ, ಅಂದರೆ 59 ಪ್ಲಸ್ 4 ಜಾತಿ 63 ಜಾತಿಗಳನ್ನು ಸೇರಿ 5% ನೀಡಿದರು. 5% ನೀಡಿದಾಗ ಒಳ ಮೀಸಲಾತಿಯಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದರು. ಈ 5%ಅಲ್ಲಿ 1%ಅನ್ನು ಮೊದಲನೇ ಆದ್ಯತೆ ಅಲೆಮಾರಿಗಳಿಗೆ ಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತು. ಆ ಮೊದಲನೇ ಆದ್ಯತೆಯನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ಅನ್ಯಾಯನ ಮಾಡ್ತು. ಹಾಗಿದ್ರೆ ಲೆಫ್ಟ್ ರೈಟಲ್ಲೇ ಒಳ ಮೀಸಲಾತಿ ಮಾಡ್ಬೋದಿತ್ತು, ಇನ್ನೊಂದು ಒಳ ಮೀಸಲಾತಿ. ಲೆಫ್ಟ್ ರೈಟಲ್ಲಿನೂ ಯಾವುದೇ ಥರ ಹಿಂದುಳಿದಿರುವಂಥ ಸಮುದಾಯಗಳು ಇಲ್ವಾ? ಬೇರೆ ಬಹಳಷ್ಟು ಸಮುದಾಯಗಳು ಲೆಫ್ಟ್ ರೈಟಲ್ಲೂ ಇದೆ. ಆದರೆ ಯಾಕೆ ಈ ನಮ್ಮ ಸಮುದಾಯಕ್ಕೆ, ನಮ್ಮ ಕೆಟಗರಿಗಳಿಗೆ ಮೋಸ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು
ತುಳಿಬೇಕಂತ ಉದ್ದೇಶವನ್ನು ಇಟ್ಕೊಂಡು ಒಳ ಮೀಸಲಾತಿಯಲ್ಲಿ ಇನ್ನೊಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡೋ ಮುಖಾಂತರ ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು. ಅಂದು ಎರಡೂ ಸಲ ಏನು ಬಸವರಾಜ ಬೊಮ್ಮಾಯಿ ಸಾಹೇಬರು 17% ಏರಿಸಿ ನಮ್ಮ ಸಮುದಾಯಕ್ಕೆ 2% ಇನ್ಕ್ರೀಸ್ ಮಾಡಿದ್ರು. ಸಡನ್ ಆಗಿ ಕ್ಯಾಬಿನೆಟ್ ಅಲ್ಲಿ ತಗೊಂಡ್ಬಂದು ಇಲ್ಲ 50% ದಾಟುವಂಗಿಲ್ಲ, ಹಾಗಾಗಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೀಡಿರುವಂತ ಮೀಸಲಾತಿಯನ್ನ ನಾವು ಕೊಡಕ್ಕಾಗಲ್ಲ, ಹೆಚ್ಚಿಗೆ ಮಾಡಿರುವಂಥದ್ದು ಕೊಡಕ್ಕಾಗಲ್ಲ ಅಂತ ಹೇಳಿ ಮತ್ತೆ ತಮ್ಮ ಕ್ಯಾಬಿನೆಟ್ ಅಲ್ಲಿ ಏನು ಲೆಫ್ಟಕ್ಕೆ 5.25 ಕೊಟ್ಟರು, ರೈಟ್ ಸಮುದಾಯಕ್ಕೆ 5.25 ಕೊಟ್ಟರು. ಇನ್ನು ಉಳಿದ ಅಂದ್ರೆ ನಮ್ಮ 59+4 ಸಮುದಾಯಕ್ಕೆ 4.5% ಅನ್ನ ಕೊಟ್ಟರು. ಈ 4.5% ಅಲ್ಲಿ 1% ಅಲೆಮಾರಿಗಳಿಗೆ ಮೊದಲನೇ ಆದ್ಯತೆ ಅಂದ್ರೆ ಸ್ಟಾರ್ ರೂಪದಲ್ಲಿ ಅವರಿಗೆ 1% ಅನ್ನು ಕೊಟ್ಟು ಮತ್ತೆ ಉಳಿದಿರುವಂತ 3.5% ಅಲ್ಲಿ ಈ 63 ಜಾತಿಗಳನ್ನು ಓಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಸಮುದಾಯಗಳಿಗೆ ಇವತ್ತು ಬೇಕಂತಲೇ ಅನ್ಯಾಯ ಮಾಡಬೇಕು ಅಂತ ದೃಷ್ಟಿಯಿಂದ ಇವತ್ತೇನೋ ಸದಾಶಿವ ಆಯೋಗದಲ್ಲಿ ಅಟ್ಲೀಸ್ಟ್ 3% ಸಿಕ್ಕಿತ್ತು. ಇವತ್ತು ಈ 4.5 1% ಹೋದ್ರೆ 3.5, ಅದರಲ್ಲಿ ಮತ್ತೆ ನಾವೆಲ್ಲ ಕೂಡ್ಕೊಂಡಿವಿ ಅಂದ್ರೆ 1% ಹೋದ್ರೆ 2% ಸಹಿತ ನಮಗೆ ಸಿಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಈ ಸರ್ಕಾರ ಈ ಸಮುದಾಯಗಳಿಗೆ ಅನ್ಯಾಯ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಸರಿಪಡಿಸಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾಳೆ ಏನು 28ರ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಈ ಸಮುದಾಯಗಳಿಗೆ ಸುಳ್ಳನ್ನ ಹೇಳಿ ಅವತ್ತು ಜಾತಿಯಿಂದ ನಿಮಗೆ ಒಳ ಮೀಸಲಾತಿ ಇದು ಮೀಸಲಾತಿಯಿಂದ ತೆಗೆದಿದ್ದಾರೆ ಅಂತ ಹೇಳಿ ಸುಳ್ಳನ್ನು ಹೇಳಿದ್ರು. ನಾಳೆ ಬರುವಂತ ಚುನಾವಣೆಯಲ್ಲಿ ಇದೇ ಸಮುದಾಯ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತದ. ತಾಂಡಾ ಬಚಾವ್ ಕಾಂಗ್ರೆಸ್ ಹಟಾವ್ ಅನ್ನೋ ಒಂದು ಸ್ಲೋಗನ್ ಅನ್ನು ಹಿಡ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಎಲ್ಲಾ ತಾಂಡಗಳನ್ನು ಸಹಿತ ಕಾಂಗ್ರೆಸ್ ಹೋಗದೇ ಇರುವಾಗ ಈ ಸಮುದಾಯನ ನಿಲ್ತದ. ನಾವು ಇವತ್ತಿಗೂ ಸಹಿತ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ, ನಾವು ಅವ್ರಿಗೆ ಮನವಿನೂ ಮಾಡ್ತೀವಿ. ನಾಳೆ ಏನು ಆಗಸ್ಟ್ ಅಲ್ಲಿ ಬೆಂಗಳೂರಲ್ಲಿ ನಡೆಯುವಂತ ಸೆಷನ್ ಅಲ್ಲಿ ಆದ್ರೂ ಸಹಿತ ಈ ಸಮುದಾಯನ ಕರೆದು ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಇದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಇದನ್ನು ಸರಿಪಡಿಸುವ ಕೆಲಸ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಹಟಾವೋ ತಾಂಡಾ ಬಚಾವೋ ಅನ್ನೋ ಸ್ಲೋಗನ್ ಅನ್ನ ಪ್ರಾರಂಭ ಮಾಡ್ತದ. ಇವತ್ತು ಇದನ್ನ ನಾವು ಇವತ್ತು ಯಾಕಂದ್ರೆ ಈ ನಮ್ಮ ಸಮುದಾಯಕ್ಕೆ ಈ ಕಾಂಗ್ರೆಸ್ಸಿನಿಂದ ಏನು ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಜನಜಾಗೃತಿ ಮೂಡಿಸ್ಲಿಕ್ಕೆ, ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಜನಜಾಗೃತಿ ಮೂಡಿಸುವ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಾವು ಬಂದಿದ್ದೀವಿ. ಇದನ್ನ ನಮ್ಮೆಲ್ಲ ಮಾಧ್ಯಮ ಮಿತ್ರರು ನಾಳೆ ಇವತ್ತು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಸಹಿತ ತಾವು ಭಾಗವಹಿಸಬೇಕು. ತಾವು ಸಹಿತ ನಮ್ಮ ಪರವಾಗಿ ಬಹಳಷ್ಟು ಬಾರಿ ತಾವೆಲ್ಲ ಬಿತ್ತನೆ ಈ ಒಂದು ಸಮುದಾಯದ ಕೂಗನ್ನ ಇಡೀ ರಾಜ್ಯಕ್ಕೆ ಸಹಿತ ನೀವು ತಿಳಿಸಿದ್ದೀರಿ. ಇವತ್ತಿನ ದಿನಾನು ಸಹಿತ ತಾವು ಮಾಧ್ಯಮದ ಮುಖಾಂತರ ಈ ರಾಜ್ಯದ ಸರ್ಕಾರಕ್ಕೆ ಕಿವಿಗೆ ಮುಟ್ಟಿಸುವಂತ ಕೆಲಸವನ್ನು ತಾವು ಮಾಧ್ಯಮದವರು ಮಾಡಬೇಕಂತ ಹೇಳಿ ವಿನಂತಿಯನ್ನು ಮಾಡಿ ನಾನು 2 ಮಾತನ್ನು ಮುಗಿಸ್ತೇನೆ. ನಾವು ಪ್ರಾರಂಭ ಮಾಡಿದ್ವಿ. 27 ತಾರೀಕೆ ಕಲಬುರಗಿನಲ್ಲಿ, ಆಮೇಲೆ 29 ಬೀದರು, 30 ತಾರೀಕು ಯಾದಗಿರು, 4 ತಾರೀಕು ಬಿಜಾಪುರ್ನಲ್ಲಿ ಆಗ್ತಾ ಇದೆ. ಈ ಪ್ರೆಸ್ ಮೀಟ್ಗೆ ಎಲ್ಲ ನಮ್ಮ ಮೀಡಿಯಾಗೆ ಸ್ವಾಗತ. ವೇದಿಕೆ ಮೇಲೆ ಎಲ್ಲ ನಮ್ಮ ಚಂದ್ರು ನಮ್ಮಾನಿ, ಡಾಕ್ಟರ್ ಉಮೇಶ್ ಯಾದವ್, ನಮ್ಮ ನಾಯಕರು. ನಾನು ರಿಪೀಟ್ ಮಾಡಕ್ ಹೋಗಲ್ಲ. ಯಾವ ತರ ನಮ್ದ ಈ 3 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಸಮಾಜಕ್ಕೆ, ಬಂಜಾರ ಬೋಯಿ ಕುರ್ಮಾ ಸಮಾಜಕ್ಕೆ ಯಾವ ತರ ಅನ್ಯಾಯ ಆಗಿದೆ. MBBSಗೆ ಅಡ್ಮಿಷನ್ ಆಗ್ತಾ ಇಲ್ಲ, ಮೆಡಿಕಲ್ ಅಡ್ಮಿಷನ್ ಆಗ್ತಾ ಇಲ್ಲ, ಮೊರಾರ್ಜಿ ದೇಸಾಯಿನಲ್ಲಿ ಸ್ಟೇಟ್ನಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, ಇನ್ನರಿಂಗ್ ಅಡ್ಮಿಷನ್ ಆಗ್ತಾ ಇಲ್ಲ. ಈ ತರ ಅನ್ಯಾಯ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಅವ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡಬೇಕು ಈ ತೀರ್ಮಾನ ಮಾಡಿ ಈ ಹೋರಾಟ ಸಜ್ಜೆ ಮಾಡಿದ್ದೀನಿ. ಈ ಬಂಜಾರ ದಿಗಸೂಚಿ ಈ ಹೆಸರು ಇದೆ. ಆಮೇಲೆ ನಮ್ಮ ಡಾಕ್ಟರ್ ಹೇಳ್ತಾರ ಒಳ ಮೀಸಲಾತಿ ಯಾವ ತರ ನಮ್ಮ ಸಮಾಜದಲ್ಲಿ ಗೊಂದಲ ಸರ್ಕಾರ ಮಾಡಿಬಿಟ್ಟಾರ. ಆಮೇಲೆ ನಾವು ಈ ಸದ್ಯ ಸಮೀಪವಾಗಿ ನಾವೆಲ್ಲ ಕಡೆ ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಅಲ್ಟಿಮೇಟ್ ಕೊಡ್ತಾ ಇದ್ದೀನಿ. 2 ತಿಂಗಳಿನಲ್ಲಿ ಯಾವ ತರ ತಾವು ನಮ್ಮ ಮೋಸ ಮಾಡ್ತಾ ಇದ್ದೀರಿ, ಧೋಕಾ ಮಾಡಿರಿ, ಪುನರ್ವಿಚಾರ ಆಗಬೇಕು, ಪುನರ್ ಪರಿಶೀಲನೆ ಆಗಬೇಕು. ಇಲ್ಲ ಅಂದ್ರೆ ಈ ಹೋರಾಟ ಉಗ್ರ ಹೋರಾಟ ಸ್ವರೂಪ ಇರುತ್ತೆ.
ಉಗ್ರರಲ್ಲಿ ಹೋರಾಟ ಮಾಡಕ್ಕೆ ನಾವು ಸಜ್ಜೆ ಇದ್ದೀವಿ. ನಾವು ಯಾವ ಥರ ಅಂದರೆ ಜರೂರತ್ ಆದರೆ ಎಲ್ಲರೂ ಕೂಡ ಮಾಡ್ತೀವಿ, ನ್ಯಾಷನಲ್ ಹೈವೇ ಕೂಡ ಮುತ್ತಿಗೆ ಹಾಕ್ತೀವಿ, DC ಆಫೀಸ್ಗೆ ಕೂಡ ಮುತ್ತಿಗೆ ಹಾಕ್ತೀವಿ, ಸಮಾಜ ಕಲ್ಯಾಣಕ್ಕೆ ಕೂಡ ಮುತ್ತೆ ಹಾಕ್ತೀವಿ. ಈ ಥರ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಸರ್ಕಾರಕ್ಕೆ ಮನವಿ ಇದೆ, ತಾವು ಯಾವ ಥರ ನಮ್ಗೆ ಮೋಸ ಮಾಡಿದಿರಿ, ವಂಚನೆ ಮಾಡಿದಿರಿ, ಅನ್ಯಾಯ ಆಗ್ತಾ ಇದೆ, ಅಡ್ಮಿಷನ್ ಆಗ್ತಾ ಇಲ್ಲ, ಯಾವ ಥರ 3 ವರ್ಷ ಮುಂಚೆ ಇತ್ತು ಈಗೊಂದು ಬಹಳ ವ್ಯತ್ಯಾಸ ಆಗಿದೆ. 2022-23ರಲ್ಲಿ ಏನು ನಮ್ದು ಮುರಾರ್ಜಿ ಸೇರಿ ಅಡ್ಮಿಷನ್ ಆಗ್ತಾ ಇತ್ತು, ಮೆಡಿಕಲ್ ಸೀಟ್ ಆಗ್ತಾ ಇತ್ತು, ಈಗೊಂದು ಆಗ್ತಾ ಇಲ್ಲ. ಬೇಕಂತ ತಾವು ನಮ್ಮ ತಾತ್ಪರ್ಯ ಮಾಡ್ತಾ ಇದ್ರಿ, ತಾವು ಸರಿಪಡಿಸ್ಬೇಕು. ಇಲ್ಲ ಅಂದ್ರೆ ಮುಂದಿನ ಸಮಯದಲ್ಲಿ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ, ಆಮೇಲೆ ಈ ಎಲ್ಲರಿಗೂ ಮಾಡ್ತೀವಿ, ಆಮೇಲೆ ಜೋರುತ್ತಾದ್ರೆ ಮಂತ್ರಿ ಘೆರಾವ್ ಕೂಡ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮುಂದೆ ನಾನು ಚಂದ್ರೂರು ಮನೆ ಕೊಡ್ತೀನಿ. ಮುಖ್ಯಮಂತ್ರಿ ಆದ್ಮೇಲೆ ಒಳ ಮೀಸಲಾತಿ ಕೊಡಬೇಕು, ಯಾರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಮಾಧವ್ ಸ್ವಾಮಿ ಅವರಿಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಪ್ರಭು ಚೌಹಾಣ್ ಅವರು ಕೂಡ ಒಬ್ಬ ಸದಸ್ಯರಾಗಿದ್ದರು. ಇವತ್ತು ಮಾಧವ್ ಸ್ವಾಮಿ ಅವರ ಕಮಿಟಿಯಲ್ಲಿ ಸೈಂಟಿಫಿಕ್ ಆಗಿ ಅವ್ರ ತರಾತುರಿಯಲ್ಲಿ ಏನು ನಿರ್ಣಯ ತಗೊಂಡಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಪಾರ್ಟಿ ಎಲ್ಲ ಸಮುದಾಯದವ್ರಿಗೆ ಕರೆಸಿ 8-10 ಸಲ ಮೀಟಿಂಗ್ ಮಾಡಿ ಮತ್ತೆ ಸೈಂಟಿಫಿಕ್ ಆಗಿ ಹೆಂಗೆ ಮಾಡಬೇಕಿದು 2011ನೇ ಇಸ್ವಿ ಸೆನ್ಸಸ್ ತಗೊಂಡು 2011 ಸೆನ್ಸಸ್ ತಗೊಂಡು ಒಂದು ಫಾರ್ಮುಲಾ ಮಾಡಿದ್ರು, ಎಲ್ಲರಿಗೂ ಒಪ್ಪುವಂತ ಫಾರ್ಮುಲಾ ಮಾಡಿದ್ರು. 4 ಲಕ್ಷಕ್ಕೆ 1 ಪಾಯಿಂಟ್ ಅಂತ ಹೇಳಿ ಜನಸಂಖ್ಯೆ ನಮ್ಮ ಶೇರ್ ಕೊಟ್ಟರು. 15%ಇಂದ 17% ಎಸ್ಸಿಗಳಿಗೆ, ಅದರಲ್ಲಿ ರೈಟ್ ಕಮ್ಯುನಿಟಿಗೆ, ಲೆಫ್ಟ್ ಕಮ್ಯುನಿಟಿಗೆ 6, ರೈಟ್ ಕಮ್ಯುನಿಟಿಗೆ 5.5, ಬಂಜಾರ ಬೋಯಿ ಕೊಚ್ಚ ಕುರ್ಮಾವರಿಗೆ 4.5 ಮತ್ತು ಅಲೆಮಾರಿಗಳಿಗೆ 1%, ಟೋಟಲ್ 17%. ನಮ್ಮ ಸಮುದಾಯಕ್ಕೆ 15ರಿಂದ 17 ಮಾಡಿ 1.5% ನಮ್ಮ ಸಮುದಾಯಕ್ಕೆ ಕೊಟ್ಟರು. ಮತ್ತು ಅದರಲ್ಲಿ ಕ್ಲಾಸಿಫಿಕೇಶನ್ ಮಾಡುವಲ್ಲಿ ಕೂಡ ನಮ್ಮ ಸಮುದಾಯಕ್ಕೆ ಉದ್ದೇಶಪೂರ್ವಕವಾಗಿ ಹಿಂದೆ ಅನ್ಯಾಯ ಮಾಡಿದ್ರು. ಟಚಬಲ್ ಅನ್ಟಚಬಲ್ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಇಲ್ಲ, ಅದು ಸದಾಶಿವ ಆಯೋಗದಲ್ಲಿ ಹಾಕಿ ನಮಗೆ ಅನ್ಯಾಯ ಮಾಡಿದ್ರು. ಅದನ್ನು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸರಿಪಡಿಸಿ ಟಚಬಲ್ ಅನ್ಟಚಬಲ್ ಕ್ಯಾಟಗರಿ ತೆಗೆದು ಗ್ರೂಪ್ 1, 2, 3, 4 ಮಾಡಿದ್ರು. ಆಮೇಲೆ ಮಹತ್ವದ ಇವತ್ತು ಎಲ್ಲ ನಾಯಕರಿಗೆ, ಇಲ್ಲೆಲ್ಲ ಪ್ರಮುಖ ನಾಯಕರು ನೀವೆಲ್ಲ ಇದ್ದೀರಿ. ನಾನು ಇನ್ನೊಂದು ವಿಷಯ ಶೇರ್ ಮಾಡಬೇಕಾಗ್ತದ. ಕೆಲವು ಸಮುದಾಯದವರು ಬಂಜಾರ ಬೋವಿ ಕೊಚ್ಚೋ ಕುರ್ಮ ಕಮ್ಯುನಿಟಿಗೆ SCಯಿಂದ ತೆಗಿಬೇಕಂತ ಹೇಳಿ ಮಹೇಂದ್ರ ಮಿತ್ರ ಅಂತೇಳಿ ರಾಯಚೂರದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಅದನ್ನು ಅವರು ನೋಡಿ ಒಂದು ಡಿಸಿಷನ್ ತಗೊಂಡು ಆ ಲೆಟರನ್ನು SC ಕಮಿಷನ್ ಡೆಲ್ಲಿಗೆ ಕರೆದ್ರು. ಇವು 4 ಮಂದಿ ಪಿಟಿಷನ್ ಬಂದದ, ಇವನಿಗೆ SCಯಿಂದ ತೆಗಿಬೇಕಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಅಂತ ಹೇಳಿ SC ಕಮಿಷನರು ಇಂಟರ್ನ್ ನಮ್ಮ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬರೆದ್ರು. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬರೆದಾಗ ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಅಷ್ಟಿಷ್ಟಲ್ಲ 100 ವರ್ಷದ ಇತಿಹಾಸ, ಮೈಸೂರು ರಾಜರು ಹಿಡಿದು ಡಿಪ್ರೆಸ್ ಕ್ಲಾಸ್ ಅಂತ ಹೇಳಿ ಪ್ರೀ ಇಂಡಿಪೆಂಡೆಂಟ್ ಟೈಮಲ್ಲಿ ಬಂಜಾರ ಸಮುದಾಯಕ್ಕೆ SC, ಬೋವಿ ಸಮುದಾಯ SC, ಆದಿ ದ್ರಾವಿಡ, ಆದಿ ಕರ್ನಾಟಕ 6 ಸಮುದಾಯಗಳನ್ನು SCಯಲ್ಲಿ ಹಾಕಿ ಅದನ್ನ ಡೆಲ್ಲಿ ಕಳಿಸಿ ಅಪ್ರೋಚ್ ತಗೊಂಡಿದ್ರು. ಇವೆಲ್ಲ ಈಗ SC ಸಮುದಾಯಕ್ಕೆ ಇವೆಲ್ಲ ಸ್ಟಡಿ ಮಾಡಿ ಹಿಂದೆ ಯಾರೂ ಧೈರ್ಯ ಮಾಡಿರಲಿಲ್ಲ. ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿತ್ತಂದ್ರೆ, ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಒಂದೇ ಅಂದ್ರೆ ಈ ಸಮುದಾಯಗಳು ಗೊಂದಲದಲ್ಲಿ ಇರಬೇಕು, ಟೆನ್ಷನ್ ಅಲ್ಲಿ ಇರಬೇಕು, ದಿನ ಟೆನ್ಷನ್ ಜೀವನ ನಡೆಸಬೇಕಂತ ಹೇಳಿ ಅದು ಸದಾಶಿವ ಆಯೋಗ ಬಗ್ಗೆ ಯಾವುದು ನಿರ್ಣಯ ತಗೊಂಡಿರಲಿಲ್ಲ. ನಮ್ಮ ಸಮುದಾಯದ ಮೇಲೆ ತೂಗುಗತಿಯಾಗಿತ್ತು. ಪ್ರತಿಯೊಬ್ಬರಿಗೆ ಇದು ಟೆನ್ಷನ್ ಇತ್ತು. ನಾವು ಕೂಡ 10-15 ವರ್ಷದಿಂದ ಹೋರಾಟ ಮಾಡಿದ್ದೀವಿ. ಆ ಸದಾಶಿವ ಆಯೋಗ ಮತ್ತು ಈ ದಿಲ್ಲಿಯಿಂದ ಲೆಟರ್ ಬಂದಿತ್ತು, ಕೂಲಂಕುಷ ಅಧ್ಯಯನ ಮಾಡಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಇಂಗ್ಲಿಷ್ ಸ್ಟ್ರಾಂಗ್ ವರ್ಡಿಂಗ್ ಅವ್ರನ್ನ ಫೈಲಲ್ಲಿ ಕೊಟ್ಕೊಡ. ಆ ಕ್ಯಾಬಿನೆಟ್ ನೋಟ್ ಕಳಿಸಿ ಇವತ್ತು ಚೀಫ್ ಸೆಕ್ರೆಟರಿ ಅವರು ಕರ್ನಾಟಕ ಡೆಲ್ಲಿ ಸರ್ಕಾರ ಕಮಿಷನ್ ಬರೆದಿ ದೀಸ್ 4 ಕಮ್ಯುನಿಟಿ ಆರ್ ವೆರಿ ಬ್ಯಾಕ್ವರ್ಡ್, ಇನ್ನೂ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದವ, ಇವರಿಗೆ
ರಿಸರ್ವೇಷನ್ ಅಗತ್ಯ ಇದೆ. SC ಇಂದ ತೆಗೆಯೋದು ನಮ್ದು ವಿಚಾರ ಇಲ್ಲ, ಇನ್ನು ಕಂಟಿನ್ಯೂ ಮಾಡ್ಬೇಕಂತೇಳಿ ಬೋಲ್ಡ್ ಆಗಿ ಇವತ್ತು ಬಸವರಾಜ ಬೊಮ್ಮಾಯಿಯವ್ರಿಗೆ ನಾವು ಎಲ್ಲರೂ ಧನ್ಯವಾದ ಹೇಳ್ಬೇಕಾದ್ರೆ ಬೋಲ್ಡ್ ಆಗಿ ರಿಪ್ಲೈ ಕೊಟ್ಟರು SC. ಆಮೇಲೆ ಇನ್ನೊಂದು ಸದಾಶಿವ ಆಯೋಗ ಏನೇನು ತೂಗಗತ್ತೆ ಇತ್ತು ಅದರಲ್ಲಿ ಏನು ಇಂಪಾರ್ಟೆಂಟ್ ಮಟೀರಿಯಲ್ ತಗೊಂಡೆ, ಅಲ್ಲಿ ಏನು ಬೇಕಾಗಿದ್ದ ತಗೊಂಡೆ. ಇವತ್ತು ನಾನು ಮುಂದೆ ನಮ್ಮ ಮಾಧವಸ್ವಾಮಿ ರಿಪೋರ್ಟಲ್ಲಿ ಸೇರಿಸಿ ಸದಾಶಿವ ಆಯೋಗ ರಿಜೆಕ್ಟ್ ಮಾಡ್ತು, ನಮ್ಗೆ SC ಇಂದ ತೆಗೆಯಲ್ಲ ಅಂತ ಹೇಳಿದ್ರು. ಟಚಬಲ್ ಅನ್ಟಚಬಲ್ ವರ್ಡ್ ತೆಗೆದು ನಮಗೆ ಬೊಮ್ಮಾಯಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿತ್ತು. ಇದನ್ನ ಸ್ವಲ್ಪ ಟೈಮಿಂಗ್ ಏನಾಯ್ತು ಅಂತಂದ್ರೆ ಎಲೆಕ್ಷನ್ 2023 ಮಾರ್ಚ್ ತಿಂಗಳಲ್ಲಿ ಡಿಸಿಷನ್ ತಗೊಂಡು, ಇದು ಬಹಳ ಒಳ್ಳೆ ನಿರ್ಣಯ ಆಗಿತ್ತು. ಇವತ್ತು ನಮ್ಮ ಸಮುದಾಯಗಳಿಗೆ ಬಹಳ ಒಳ್ಳೆ ನಿರ್ಣಯ ಆಗಿತ್ತು. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಇಲ್ಲಿ ಲೀಡರ್ಗಳೇ, ಕಾಂಗ್ರೆಸ್ ಗುಲ್ಬರ್ಗ ನಮ್ಮ ಬಿಜಾಪುರ ಜಿಲ್ಲಾದ ಲೀಡರ್ಗಳು, ಅವ್ರ ಹೆಸರು ಹೇಳಂದ್ರೆ ಹೇಳ್ತೀನಿ ನಾನು, ಒಂದು ಪ್ರೈವೇಟ್ ಕಂಪ್ನಿ ಮಾಡ್ಕೊಂಡು ತಾಂಡಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. ನಿಮಗೆ SC ಇಂದ ತೆಗಿತಾರೆ, SC ಇಂದ ತೆಗಿತಾರೆ, SC ಇಂದ ತೆಗಿತಾರೆ, SC ಇಂದ ತೆಗಿತಾರೆ ಅಂತೇಳಿ ಒಂದು ಸ್ಲೋಗನ್ ಹೇಳಿದ್ರು. ಬಿಜೆಪಿ ಹಟಾವ್ ತಾಂಡ ಬಚಾವ್ ಅಂತ ಹೇಳಿ. ಪ್ರಭು ಚವ್ಹಾಣ್ ಅವ್ರದ್ದು, ನಮ್ಮದು, ನಾ MP ಆಗಿದೆ, ಎಲ್ಲ ನಮ್ಮ ಫೋಟೋ ಮೇಲೆ ಚಪ್ಪಲಿ ಹೂವಿನ ಹಾಕಿ ಹಾರ ಹಾಕಿ ನಮ್ಮ ರೋಡ್ ಮೇಲೆ ಅವಮಾನ ಮಾಡಿದ್ರು. ಪ್ರಜಾಪ್ರಭು ಎಕ್ಸೆಪ್ಟ್ ಮಾಡ್ತೀವಿ, ಯಾಕಂದ್ರೆ ಎಲೆಕ್ಷನ್ ಪೀರಿಯಡ್ ಅಲ್ಲಿ ನಮ್ಮ ಕೆಲಸ ನಾವು ಬಿಸಿ ಇದ್ದೀವಿ. ಇಂಥ ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬರಬೇಕಂತಂದ್ರೆ ನಮ್ಮ ಬಂಜಾರ ಸಮುದಾಯದವರು ಬಹಳಷ್ಟು ಜನ ಇವತ್ತು ಕಾಂಗ್ರೆಸ್ ವೋಟ್ ಹಾಕಿದ್ರು ಅವಾಗ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿ 3 ವರ್ಷ ಆಯ್ತು. ನಿಮಗೆ ಗೊತ್ತದ, ಕಾಂಗ್ರೆಸ್ ಇತಿಹಾಸದಲ್ಲಿ, ಈ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಕ್ಯಾಬಿನೆಟ್ ಇದ್ರು ಬಂಜಾರ ಸಮುದಾಯದವರು ಒಬ್ಬರಾದ್ರೂ ಇರ್ಬೇಕು. ಈ ಬಿಜಾಪುರ ಕ್ಷೇತ್ರದಿಂದ KT ರಾಠೋಡ್ ಅಂತ ಹೇಳಿ ನಮ್ಮ ಪ್ರಧಾನರಾಗಬೇಕು. ಅವರಿಗೆ KPCI ಪ್ರೆಸಿಡೆಂಟ್ ಮಾಡಿದ್ರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾಡಿದ್ರು, ನಮ್ಮ ಪ್ರಭು ಚವ್ಹಾಣ್ ಅವರು ಮಂತ್ರಿ ಆಗಿದ್ರು, ರೇವನಾಯಕ್ ಅವರು ಮಂತ್ರಿ ಆಗಿದ್ರು, ಎಲ್ಲರ ಮಂತ್ರಿ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಿದ್ರು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಮಂತ್ರಿ ಕೊಟ್ಟಿಲ್ಲ. ಇಲ್ಲಿ ಒಂದು ಅಷ್ಟೇ ಅಲ್ಲ, ತೆಲಂಗಾಣಲ್ಲೂ ಕೂಡ ನಮ್ಮ ಬಂಜಾರದ ಸಮುದಾಯ ಓಟ್ ತಗೊಂಡು ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಗೌರ್ಮೆಂಟ್ ಆಗಿದೆ, ಅಲ್ಲೂ ಒಂದು ನಮಗೆ ಮಂತ್ರಿ ಕೊಟ್ಟಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಬಂಜಾರ ಸಮುದಾಯದ ಪರ್ಚಾಪುರ ಗೋವಿ ಸಮುದಾಯದ ವಿರೋಧಿ ಆಗಿದೆ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಅದು ಒಂದು ವಿಷಯ. ಈಗ ನಮ್ಮ ಇವರು ಮಾಧವಸ್ವಾಮಿ ರಿಪೋರ್ಟಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಬೊಮ್ಮಾಯಿ ಅವರು ಕೂಡ ಆರ್ಡರ್ ಮಾಡಿ 17% ಪರ್ಸೆಂಟೇಜ್ ಪ್ರಕಾರ ಅಡ್ಮಿಷನ್ಗಳು, ಎಂಪ್ಲಾಯ್ಮೆಂಟ್ಗಳು, ಬೆನಿಫಿಟ್ಗಳು ಕೊಡ್ತಾ ಇದ್ರು. 1 ಆಗಸ್ಟ್ 2024 ಇಸ್ವಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಸಿದ್ದರಾಮಯ್ಯ ಅವರು ಒನ್ ಮ್ಯಾನ್ ಕಮಿಷನ್, ನಾಗಮೋಹನ್ ದಾಸ್ ಕಮಿಷನ್ ಫಾರ್ಮೇಶನ್ ಮಾಡಿದ್ರು. ನಾಗಮೋಹನ್ ದಾಸ್ ಒನ್ ಮ್ಯಾನ್ ಕಮಿಷನ್ ಆಡ್ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅದ್ರ ಬಗ್ಗೆ ಚಂದ್ರಮಾಡು ಮಾತಾಡ್ತಾರೆ. ಪೂರ್ತಿ ಎಲ್ಲ ಬಹಳಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸರ್ವೆ ಅಲ್ಲಿ ಇವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತೊಗೊಂಡು ಹೋದ್ರು. ಟ್ರೈನಿಂಗ್ ಕೊಟ್ಟಿವಿ ಅಂತ ಹೇಳ್ತದ, ಎಲ್ಲ ಗೌರ್ಮೆಂಟ್ ಆಫೀಸರ್ಗೆ, ಸ್ಟಾಫ್ಗಳಿಗೆ ಸರಿ ಟ್ರೈನಿಂಗ್ ಕೊಡಲಿಲ್ಲ, ಅವ್ರು ಊರಿಗೆ ಮುಟ್ಲಿಲ್ಲ, ನಮ್ಮ ತಾಂಡ ಜನರು ವಲಸೆ ಹೋಗಿದ್ರು. ಇಂಥ ಪರಿಸ್ಥಿತಿಯಲ್ಲಿ ಯಾವ ಸ್ಟ್ಯಾಟಿಸ್ಟಿಕ್ ತೊಗೊಂಡು ಅವರು ರಿಪೋರ್ಟ್ ರೆಡಿ ಮಾಡಿದ್ರು, ಸರ್ಕಾರದ ಒತ್ತಡದ ಮೇರೆಗೆ ರಿಪೋರ್ಟ್ ರೆಡಿ ಮಾಡಿದ್ರು. ಆ ರಿಪೋರ್ಟ್ ಪ್ರಕಾರ ಅವರು 4 ಕ್ಯಾಟಗರಿ ಮಾಡಿದ್ರು. ಅಲೆಮಾರಿ ಸ್ವಲ್ಪ ಕೊಟ್ಟರು, ಎಲ್ಲ 4-5 ಕ್ಯಾಟಗರಿಗೆ ಸ್ವಲ್ಪ ಪರ್ಸೆಂಟೇಜ್ಗಳು ಕೊಟ್ಟರು. ಅಲ್ಲಿ ಏನು ಮಾಡಿದ್ರು, ನಮ್ಮ ಸಮುದಾಯಕ್ಕೆ 5% ಕೊಟ್ಟು 59 ಜಾತಿಗಳು ಸೇರಿಸಿದ್ರು. ಅದು ಆದಮೇಲೆ ಅದು ವರದಿ ಸಬ್ಮಿಟ್ ಮಾಡಿದ್ಮೇಲೆ ಸರ್ಕಾರದಲ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು, ಡಿಸ್ಕಸ್ ಮಾಡಿದ್ರು. ಇದು ನಮ್ಮ ಈ ವರದಿ ಕೂಡ ಕಂಪ್ಲೀಟ್ ಇಂಪ್ಲಿಮೆಂಟ್ ಮಾಡಲಿಲ್ಲ. ವರದಿಯಲ್ಲಿ ಏನೇನು ಮಟೀರಿಯಲ್ ಇದೆ ಅದು ನಮಗೆ ಗೊತ್ತಿಲ್ಲ.
ಆ ವರದಿ ತಗೊಂಡು ನಾಗಮೋಹನ್ ದಾಸ್ ವರದಿ ಸೆಲೆಕ್ಟೆಡ್ ಪಾರ್ಟ್ ಕೊಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ತಗೊಂಡ್ರು. ಆದ್ರೆ ಅದು ವರದಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಸರ್ಕಾರ ಏನ್ ಮಾಡೋದಂದ್ರೆ ಒಂದು ಸಿಂಪಲ್ ಫಾರ್ಮುಲಾ, ನಾನು ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೇನೆ. ಮಂದಿ ಕನ್ಫ್ಯೂಷನ್ ಮಾಡ್ಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ 4% ಕೊಟ್ಟಿತ್ತು ಬಂಜಾರ ಕೊರವ ಸಮಾಜ ಗೋಯಿ ಸಮಾಜಕ್ಕೆ, ಅದಕ್ಕೆ ನಾವು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ನಮಗೆ 5% ಕೊಟ್ಟರು. 5%ದಾಗ 5% ಕೊಟ್ರು. ಅದಕ್ಕೆ ಏನ್ ಮಾಡಿದ್ರು, 63 ಜಾತಿ ಸೇರ್ಸ್ 59 ಜಾತಿ ಸೇರ್ಸಿ 5% ಕೊಟ್ರು. ಮತ್ತೆ ಆ ಅಲೆಮಾರಿದು 1% ತೆಗೆದು ನಮಗ್ ಸೇರಿಸ್ಕೊಟ್ರು. ಇದು ಮಂದಿ ತೋರಿಸ್ಲಿಕ್ಕೆ ನಾವು ಬಿಜೆಪಿ ಸರ್ಕಾರಕ್ಕಿಂತ ನಾವು ಜಾಸ್ತಿ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿ ಇದು ಒಂದು ನಮ್ಮ ಜನರಿಗೆ ಕನ್ಫ್ಯೂಷನ್ ಮಾಡಿದ್ರು. ಅದು ಆದ್ಮೇಲೆ ಇವತ್ತು ನಮ್ಮ ನಾಗಮೋಹನ್ ದಾಸ್ ವರದಿನೂ ಪೂರ್ತಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರೀತಿಯಿಂದ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದೆ. ಇದರ ಬಗ್ಗೆ ದಿಕ್ಸೂಚಿ ಭಾರತೀಯ ಜನತಾ ಪಾರ್ಟಿ ನಮ್ದು ಕಾರ್ಯಕ್ರಮ ಮಾಡಿವಿ. ನಾವು ಪ್ರತಿ ಕರ್ನಾಟಕದ ಎಲ್ಲಾ ರಾಜ್ಯಗಳಿಗೆ ಹೋಗಿ ನಾವು ಸ್ವಲ್ಪ ಅವೇರ್ನೆಸ್ ಜನರಿಗೆ ವಸ್ತುಸ್ಥಿತಿ ಹೇಳಿ. ಇನ್ನ ಎಲೆಕ್ಷನ್ ಬಹಳ ದೂರ ಅದ. ನಾವು ಕಾಂಗ್ರೆಸ್ ಪಾರ್ಟಿಯವರು ಎಲೆಕ್ಷನ್ ಬಂದಾಗ ಸ್ವಲ್ಪ ಪ್ಯಾಕೇಜ್ ತಗೊಂಡು ಜನರಿಗೆ ಕಳಿಸಿ, ಮಾರ್ಕೆಟಿಂಗ್ ಏಜೆಂಟ್ ಕಳಿಸಿ ಕನ್ಫ್ಯೂಷನ್ ಮಾಡೋದಿಲ್ಲ. ನಾವು ಜನರಿಗೆ ವಸ್ತುಸ್ಥಿತಿ ಹೇಳಿ ನಮಗೆ ಅನ್ಯಾಯ ಆಗ್ಯದ, ಇದು ಸರಿಪಡಿಸ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇವತ್ತು ನಾವು ಬೆಳಿಗ್ಗೆ ಪೇಪರಲ್ಲಿ ನೋಡಿದೀವಿ. ನಾವು ಗೋವಿ ಸಮಾಜದ ಗುರುಗಳು, ಶ್ರೀಗಳು, ಅರವಿಂದ್ ಲಿಂಬಾಳಿಯವರು ಮತ್ತು ಎಲ್ಲ ಪಾರ್ಟಿ ನಾಯಕರು DK ಶಿವಕುಮಾರ್ ಅವರಿಗೆ ಹೋಗಿ ಇದು ತಪ್ಪಾಗಿದೆ ವರದಿ, ಇದು ಸರಿಪಡಿಸಬೇಕಂತ ಹೋಗಿ ವಿನಂತಿ ಮಾಡಿದ್ದಾರೆ. ನಾವು ಅದೇ ರೀತಿ ನಾವು ಚರ್ಚೆ ಮಾಡಿ ಏನ್ ಮಾಡ್ಬೇಕಂತ ವಿಚಾರ ಮಾಡ್ತೀವಿ. ಅದಕ್ಕೆ ತಮ್ಮ ಮುಖಾಂತರ ತಮ್ಮ ಮೀಡಿಯಾದವರು ಇದನ್ನು ಚೆನ್ನಾಗಿ, ಯಾಕಂದ್ರೆ ಬಿಜಾಪುರ ಮೋಸ್ಟ್ ಎಫೆಕ್ಟೆಡ್ ಏರಿಯಾ ನಮ್ಗಂದ್ರೆ ಬಿಜಾಪುರದಾಗ ಬಹಳಷ್ಟು ತಪ್ಪು ಮಾಹಿತಿಗಳು ನಮ್ಮಲ್ಲಿ ಎಲ್ಲ ಇನ್ಫಾರ್ಮೇಶನ್ಗಳು ಯಾರಿಗೆ ಬೇಕಾದ್ರೆ ನಾವು ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಕಾಂಗ್ರೆಸ್ ಸರ್ಕಾರ ನಮ್ಗೆ ಏನ್ ಅನ್ಯಾಯ ಮಾಡುದು ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದೇವೆ. ಧನ್ಯವಾದಗಳು. ಕೊಡ್ತೀವಿ ಅಂತ ಹೇಳಿ ಒಳ್ಳೆ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಆಶ್ವಾಸನೆ. 2018 ಬೆಳಗಾವಿ ಅಸೆಂಬ್ಲಿಯಲ್ಲೂ ಕೂಡ ಬಹಿರಂಗವಾಗಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಕಾಂಗ್ರೆಸ್ ಅವರು ಮಾತಾಡಿದ್ರು, ನಾವು ಒಳ ಮೀಸಲಾತಿ ಕೊಡ್ಲಿಕ್ಕೆ ಬದ್ಧ ಇದ್ದೀವಿ ಅಂತ ಹೇಳಿ. ಅದು ಆದ್ಮೇಲೆ ಈ ವಿಷಯ ಪೆಂಡಿಂಗ್ ಉಳಿತು.